ನಾನು ತಲೆಬಾಗುವುದು ದೇವರಿಗೆ, ನಾನು ತಲೆಬಾಗುವುದು ಧರ್ಮಕ್ಕೆ. ನನ್ನ ಗೋಮಾತೆಯನ್ನು ಹತ್ಯೆ ಮಾಡುವ ದುಷ್ಟರಿಗೆ ನಾನು ನಮಸ್ಕಾರ ಮಾಡೋದಿಲ್ಲ ಅಂತ ಎದೆ ಸೆಟಸಿ ನಿಂತಿದ್ದ 9 ವರ್ಷದ ಬಾಲಕ. ನನ್ನ ನಿಷ್ಠೆ ಶಿವಾಜಿಗಾಗಿ ಸತ್ಯ. ಆದ್ರೆ ಶಿವಾಜಿ ಯಾರ ಪ್ರತಿನಿಧಿ? ಹಿಂದವಿ ಸ್ವರಾಜ್ಯದ, ಭಾರತದ ರಾಷ್ಟ್ರದ ಪ್ರತಿನಿಧಿ. ರಾಮನನ್ನ ಬಿಟ್ರೆ, ಕೃಷ್ಣನನ್ನ ಬಿಟ್ರೆ ಅತ್ಯಂತ ಶ್ರೇಷ್ಠ ನಡವಳಿಕೆ ಯಾರ್ದಾದ್ರೂ ಇದ್ರೆ, ಕಲಿಯುಗದಲ್ಲಿ ಯಾರ್ದಾರು ಇದ್ರೆ ಶಿವಾಜಿ ಮಹಾರಾಜರದ್ದು. ಗೋವನ್ನ ಹತ್ಯೆ ಮಾಡಿ ರಕ್ತವನ್ನು ಅದರ ಮೇಲೆ ಅಭಿಷೇಕ ಮಾಡ್ದ. ಎಲ್ಲಿದ್ದಾನೆ ಶಿವಾಜಿ? ಹಿರಣ್ಯಕಶಿಪು ವಿನ ಹೊಟ್ಟೆಯನ್ನ ಹೇಗೆ ನರಸಿಂಹ ಬಗದ್ನೋ ಹಾಗೆ ಅಫ್ಜಲ್ ಖಾನನನ್ನ ಹೊಟ್ಟೆ ಬಗದು ಅವನನ್ನ ನಾಶ ಮಾಡದ ಮಹಾಪರಾಕ್ರಮಿ ಶಿವಾಜಿ. ಜಯಿಸ್ತೆ ಖಾನನ 3 ಬೆರಳುಗಳು ಕಟ್ಟಾಗೋದು. 3 ಬೆರಳು. ಶಿವಾಜಿ ಜೀವನ್ ತುಂಬಾ ನೆನಪಿಡಬೇಕು. ರಾಷ್ಟ್ರವನ್ನ ಕಟ್ಟುವಾಗ ನನ್ನ ಅಪಮಾನ ನಾನು ಯೋಚನೆ ಮಾಡಬಾರದು. ಪಲಾಯನ ಮಾಡ್ತಾನೆ ಅನ್ನುವಂತ ಬಿರುದು ಬಂದ್ರೆ ನಾನೇನ್ ಚಿಂತೆ ಮಾಡಬಾರದು. ನನ್ನ ಅಂತಿಮ ಉದ್ದೇಶ ವಿಜಯ. ಅಂತಿಮ ಉದ್ದೇಶ ಹಿಂದವಿ ಸ್ವರಾಜ್ಯದ ಸ್ಥಾಪನೆ. ನಾನು ಇಡೀ ಭಾರತವನ್ನ ಅಲ್ಲಾಮಯ ಮಾಡ್ತಿದ್ದೆ, ಇಸ್ಲಾಂಮಯ ಮಾಡ್ತಿದ್ದೆ. ಹಾಳು ಶಿವಾಜಿ ಸರ್ವನಾಶ ಮಾಡಿಬಿಟ್ಟ ಅಂತ 10 ಔರಂಗಜೇಬ್ ಔರಂಗಾಬಾದ್ನಲ್ಲಿ ಸತ್ತ. 350 ವರ್ಷಗಳ ಹಿಂದೆ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಆಯಿತು. ಇದೇ ದಿವಸ. ಇವತ್ತಿಗೆ 352 ವರ್ಷ ಆಯಿತು. 1674ರಲ್ಲಿ ರಾಯಗಢದಲ್ಲಿ, ಮಹಾರಾಷ್ಟ್ರದ ರಾಯಗಢ, ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಆಯಿತು. ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವನ್ನು ನಾವ್ಯಾಕೆ ಸ್ಮರಣೆ ಮಾಡಬೇಕು? ನಮ್ಮ ದೇಶದಲ್ಲಿ ರಾಜರಿಗೇನು ಕೊರತೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ರಾಜರಾಗೋಗಿದ್ದಾರೆ. ಮೈಸೂರು ರಾಜರಾಗಿದ್ದಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಕಷ್ಟು ಜನ, ಪ್ರೌಢದೇವರಾಯ, ಕೃಷ್ಣದೇವರಾಯ, ರಾಜರಿಗೇನು ಕೊರತೆ ಇಲ್ಲ. ಆದರೆ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವನ್ನೇ ಯಾಕೆ ನಾವು ಸ್ಮರಣೆ ಮಾಡಬೇಕು ಅನ್ನೋದನ್ನು ನಾವು ಎಲ್ಲರೂ ಯೋಚನೆ ಮಾಡಬೇಕು. ಎಲ್ಲರೂ ತಮ್ಮ ರಾಜ್ಯಾಭಿಷೇಕದ ಬಗ್ಗೆ ವಿಚಾರ ಮಾಡಿದರೆ, ಶಿವಾಜಿ ಮಹಾರಾಜರು ಹಿಂದೂ ಸಮಾಜದ ಪ್ರತಿನಿಧಿಯಾಗಿ ರಾಜರಾದರು. 350 ವರ್ಷಗಳ ಹಿಂದಿನ ಪರಿಸ್ಥಿತಿಯನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣ ನಾಶವಾಗಿ ಹೋಗಿತ್ತು. ದಿಲ್ಲಿಯಲ್ಲಿ ಮೊಘಲ್ ಶಾಹಿ, ವಿಜಾಪುರದಲ್ಲಿ ಆದಿಲ್ ಶಾಹಿ, ಹೈದರಾಬಾದ್ನಲ್ಲಿ ನಿಜಾಮ್ ಶಾಹಿ, ಈ ರೀತಿ ದೇಶದ ವಿವಿಧ ಕಡೆಗಳಲ್ಲಿ ಹಿಂದೂ ಸಮಾಜವನ್ನು ನುಂಗಿ ನೀರು ಕುಡಿಲಿಕ್ಕೆ ಸದಾ ಸರ್ವದಾ ಪ್ರಯತ್ನ ಮಾಡ್ತಾ ಇದ್ದಂತಹ ಮೊಘಲರ ದರ್ಬಾರ್, ಮಹಾಪರಾಕ್ರಮಿಗಳು ದಿಲ್ಲೀಶ್ವರೋವಾ ಜಗದೀಶ್ವರೋವಾ, ದಿಲ್ಲಿಯಲ್ಲಿ ಯಾರು ಆಳ್ತಿದಾರೋ ಅವರೇ ಈಶ್ವರ ಅಂತ ಅಂದ್ಕೊಂಡು ಅವರಿಗೆ ನತಮಸ್ತಕರಾಗಿ ಅವರ ಅಡಿಯಾಳಾಗಿ ಕೆಲಸ ಮಾಡ್ತಾ ಇದ್ದಂಥ ಕಾಲ ಅದು. ಸ್ವಯಂ ಶಿವಾಜಿ ಮಹಾರಾಜರ ತಂದೆ ಮಹಾಪರಾಕ್ರಮಿ ಶಹಾಜಿ ಮಹಾರಾಜರು, ಅವರು ವಿಜಾಪುರದ ಆದಿಲ್ ಶಾಹಿಯ ಸರ್ದಾರರಾಗಿ ಬೆಂಗಳೂರನ್ನು ಆಳ್ತಾ ಇದ್ರು. ಆದರೆ ಆದಿಲ್ ಶಾಹಿಯ ಕೈ ಕೆಳಗೆ ಮಹಾಪರಾಕ್ರಮಿಯಾಗಿದ್ದ ಶಹಾಜಿಯವರೂ ಸಹ ಕೆಲಸ ಮಾಡಬೇಕಾಗಿ ಬಂತು. ದೇಶದ ಪರಿಸ್ಥಿತಿ ಹೇಗಿತ್ತು? ರಾತ್ರಿ ಹಗಲು ಯಾರ ಮನೆಗೆ ಬೇಕಾದರೂ ನುಗ್ಗಬಹುದು, ಲೂಟಿ ಮಾಡಬಹುದು, ಮಹಿಳೆಯರನ್ನು ಎತ್ಕೊಂಡು ಹೋಗ್ಬೋದು, ಗೋವನ್ನು ಹತ್ಯೆ ಮಾಡಬಹುದು, ದೇವಸ್ಥಾನವನ್ನು ನಾಶ ಮಾಡಬಹುದು. ಯಾರೂ ಕೇಳೋರಿಲ್ಲ. ರಸ್ತೆಯಲ್ಲಿ ಸುಂದರ ಹುಡುಗಿ ಕಂಡ್ರೆ ಎತ್ಕೊಂಡು ಹೋಗೋದು. ಯಾರೂ ಎದುರಿಸುವ ತಾಕತ್ತಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇಡೀ ದೇಶದಲ್ಲಿ ನಿರ್ಮಾಣವಾಗಿತ್ತು. ರಾಜಸ್ಥಾನದ ಮೇವಾಡ ಬಿಟ್ಟರೆ ಉಳಿದಂಥ ರಾಜಸ್ಥಾನದ ಮಹಾಪರಾಕ್ರಮಿ ರಾಜರು, ರಾಜ ಜೈಸಿಂಹನಂತವರು ಔರಂಗಜೇಬನ ಅಡಿಯಾಳಾಗಿ ಔರಂಗಜೇಬನ ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಹೊರಟಿದ್ದಂಥ ಕಾಲ ಅದು. ತಮ್ಮ ಅಕ್ಕನನ್ನ, ತಮ್ಮ ತಂಗಿಯರನ್ನ ದಿಲ್ಲಿಯ ಸಿಂಹಾಸನದ ಗುಲಾಮರಾಗಿ ಅವರಿಗೆ ಸಂಬಂಧವನ್ನು ಬೆಳೆಸಿದಂಥ ಕಾಲ ಅದು. ಅಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಕುಗ್ಗಿ ಹೋಗಿ ತನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಂಡು, ನಮ್ಮ ಬದುಕೇ ಗುಲಾಮತನಕ್ಕೆ ಸರಿ, ನಮ್ಮ ಮಹಿಳೆಯರನ್ನು ರಕ್ಷಣೆ ಮಾಡೋ ತಾಕತ್ತು ನಮಗಿಲ್ಲ, ಏನಾಗತ್ತೋ ಆಗತ್ತು ಅನ್ನುವ ಒಂದು ದಯನೀಯ ಅವಸ್ಥೆಯಲ್ಲಿದ್ದಂಥ ಕಾಲ ಅದು. ಇವತ್ತಿನ ನಮ್ಮ ಜನರಿಗೆ ಅದರ ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರು ಬಾಂಗ್ಲಾದೇಶದಲ್ಲಿದ್ದಾರಲ್ಲ ಅವರಿಗೆ ಅರ್ಥ ಆಗತ್ತೆ.
ಕಾಶ್ಮೀರದಲ್ಲಿ ಹೇಗೆ ಕೆಲವು ದಿನಗಳ ಹಿಂದೆ ಘಟನೆ ನಡೆದೋಯ್ತು, ನಿತ್ಯ ನಡೀತಾ ಇದ್ದಂಥ ಕಾಲ ಅದು. ಅಂಥ ಸಂದರ್ಭದಲ್ಲಿ ಶಹಾಜಿ ಮಹಾರಾಜರ ಸುಪುತ್ರನಾದಂಥ ಶಿವಾಜಿ ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ ಅಂತ ನಿರ್ಣಯ ಮಾಡ್ದ. 12 ವರ್ಷದ ಬಾಲಕ ರೋಹಿರೇಶ್ವರದ ದೇವಸ್ಥಾನಕ್ಕೆ ಹೋಗಿ ಸುತ್ತಲೂ ಮಾದಿಲ್ ಶಾಹಿಯ ಮುಸಲ್ಮಾನರ ಭದ್ರಕೋಟೆಯ ನಡುವೆ ಇದ್ದಂತಹ ಆ ದೇವಸ್ಥಾನದ ಶಿವಲಿಂಗದ ಹತ್ರ ಹೋಗಿ ರಕ್ತ ತರ್ಪಣ ಮಾಡಿ, ನಾನು ರಾಜ್ಯ ಕಟ್ತೀನಿ ಅಂತ ಹೇಳಲಿಲ್ಲ, ನಾನು ಹಿಂದವಿ ಸ್ವರಾಜ್ಯ ಕಟ್ತೀನಿ ಅಂತ ಹೇಳ್ದ. ಹಿಂದವಿ ಸ್ವರಾಜ್ಯವನ್ನು ನಿರ್ಮಾಣ ಮಾಡ್ತೀನಿ. ಮತ್ತು ಅವ್ರು ಹೇಳ್ತಾ ಇದ್ದಂಥ ಸದಾ ಕಾಲ ಹೇಳ್ತಾ ಇದ್ದಂಥ ಮಾತು ಅಂದರೆ, ಹಿಂದವಿ ಸ್ವರಾಜ್ಯ ಹಿ ಶ್ರೀಚಿ ಇಚ್ಛಾ, ಇದು ಭಗವಂತನ ಇಚ್ಛೆ, ಇದು ನನ್ನ ಇಚ್ಛೆ ಅಲ್ಲ ಅಂತ ಹೇಳಿಕೊಂಡು 12 ವರ್ಷದ ಬಾಲಕ ಸಾಮಾನ್ಯ ಆಜುಬಾಜುಗಿದ್ದಂಥ ತನ್ನ ಮಿತ್ರರನ್ನ ಸೇರಿಸ್ಕೊಂಡು ಸೈನ್ಯವನ್ನು ಕಟ್ಟಿದ. ಅಪ್ಪ ಬೆಂಗಳೂರಿನಲ್ಲಿ, ಈತ ಇದ್ದಿದ್ದು ಪುಣೆಯಲ್ಲಿ. ತಾಯಿ ಪ್ರೇರಣೆ ಜೀಜಾಮಾತೆ. ಆತ ಚಿಕ್ಕವನಿದ್ದಾಗ ಬೆಂಗಳೂರಿಗೆ ಬಂದಿದ್ದ. ಆಗ ಆತನಿಗೆ 9 ವರ್ಷ. ಬೆಂಗಳೂರಿಗೆ ಬಂದ. ಬೆಂಗಳೂರಿನ ಅತ್ಯಂತ ಸುಂದರವಾದಂಥ ವಾತಾವರಣ ನೋಡಿದ. ಇಲ್ಲಿನ ಧಾರ್ಮಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡ. ಆನಂದ ಆಯಿತು. ಅದೇ ಸಂದರ್ಭದಲ್ಲಿ ಆದಿಲ್ ಶಾಹಿ ಇವರ ಅಪ್ಪನನ್ನು ಕರೆದು ವಿಜಾಪುರಕ್ಕೆ ಬರಬೇಕು ಅಂತ. ತಂದೆ ತಾಯಿ ಮಕ್ಕಳು ಎಲ್ಲರೂ ಒಂದು ದಿನ ಹಂಪಿಯಲ್ಲಿದ್ದರು. ವಿಜಯನಗರ ಸಾಮ್ರಾಜ್ಯದಿಂದ ಪ್ರೇರಣೆಯನ್ನು ತಗೊಂಡ. ಅದಾದ ಮೇಲೆ ವಿಜಾಪುರಕ್ಕೆ ಹೋದ. ವಿಜಾಪುರದ ಆದಿಲ್ ಶಾಹಿ ದರ್ಬಾರದಲ್ಲಿ ಅಪ್ಪ ಕರ್ಕೊಂಡೋಗಿ ನಮಸ್ಕಾರ ಮಾಡುವಂತ ಹೇಳಿದಾಗ 9 ವರ್ಷದ ಬಾಲಕ ಶಿವಾಜಿ ಆತ ನಮಸ್ಕಾರ ಮಾಡಲಿಲ್ಲ, ತಲೆ ಬಾಗಲಿಲ್ಲ. ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ದ, ನಾನು ತಲೆ ಬಾಗುವುದು ದೇವರಿಗೆ, ನಾನು ತಲೆ ಬಾಗೋದು ಧರ್ಮಕ್ಕೆ, ನನ್ನ ತಲೆ ಬಾಗುವುದು ನನ್ನ ತಂದೆಗೆ, ನನ್ನ ತಾಯಿಗೆ. ದೇವಸ್ಥಾನವನ್ನು ನಷ್ಟ ಮಾಡುವ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವ, ಸಮಾಜವನ್ನು ಭಗ್ನಗೊಳಿಸುವ, ಸಂಸ್ಕೃತಿಯನ್ನು ನಾಶ ಮಾಡುವ, ನನ್ನ ಗೋಮಾತೆಯನ್ನು ಹತ್ಯೆ ಮಾಡುವ ದುಷ್ಟರಿಗೆ ನಾನು ನಮಸ್ಕಾರ ಮಾಡೋದಿಲ್ಲ ಅಂತ ಎದೆ ಸೆಟಸಿ ನಿಂತಿದ್ದ 9 ವರ್ಷದ ಬಾಲಕ. ಅದಾದ ಮೇಲೆ ಆತ ವಾಪಸ್ ಶಿವಾಜಿ ಪುಣೆಗೆ ಹೋಗಿ ಅಮ್ಮನ ಪ್ರೇರಣೆಯಂತೆ ವನವಾಸಿ ಬಾಲಕರನ್ನು ಸೇರಿಸ್ಕೊಂಡು ಸೈನ್ಯವನ್ನು ಕಟ್ಟಿದ. ತಾನಾಜಿ ಮಾಲ್ಸುರೆ, ನೇತಾಜಿ, ಈ ಥರದ ಅನೇಕ ಜನರನ್ನು ಸೇರಿಸ್ಕೊಂಡು ಆತ ಸೈನ್ಯವನ್ನು ಕಟ್ಟಿದ. ಆಟ ಆಡಿಸ್ತಾ ಆಡಿಸ್ತಾ ಅವರ ಹೃದಯದಲ್ಲಿ ಪರಾಕ್ರಮವನ್ನು ತುಂಬಿದ. ವ್ಯಕ್ತಿಗತವಾಗಿ ಶಿವಾಜಿಯ ಮೇಲೆ ನಿಷ್ಠೆಯನ್ನು ಬೆಳೆಸಲಿಲ್ಲ, ಅದರ ಬದಲಾಗಿ ಸ್ವರಾಜ್ಯದ ಮೇಲೆ ಪ್ರೀತಿಯನ್ನು ಬೆಳೆಸ್ದ, ರಾಷ್ಟ್ರ ಪ್ರೇಮವನ್ನು ಬೆಳೆಸ್ದ. ಇವತ್ತು ಹೇಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ವ್ಯಕ್ತಿ ಪೂಜೆ ಮಾಡೋದಿಲ್ಲ, ಶಿವಾಜಿಯ ಬಗ್ಗೆ ಗೌರವ, ಆದರೆ ನಿಷ್ಠೆ ದೇಶಕ್ಕೆ, ನಿಷ್ಠೆ ಧರ್ಮಕ್ಕೆ, ಇದನ್ನ ಆತ ತನ್ನ ಸಹಚರರಲ್ಲಿ ಕಲಿಸ್ಕೊಟ್ಟ. ಆಗಿದ್ದಂಥ ಕಾಲ ಹೇಗೆ, ಮುಸಲ್ಮಾನರು ಇದ್ದಕ್ಕಿದ್ದಾಗೆ ದಾಳಿ ಮಾಡೋರು, ಯಾವುದೇ ನಿಯಮ ಇಲ್ಲ. ರಾತ್ರಿ ಬೇಕಾದ್ರೂ ದಾಳಿ ಮಾಡಬಹುದು, ಹಗಲಿಗೆ ಬೇಕಾದ್ರೂ ದಾಳಿ ಮಾಡಬಹುದು, ಲೂಟಿ ಮಾಡಬಹುದು, ಸುಡಬಹುದು. ಇದು ಯಾವುದನ್ನು ಹಿಂದೂ ಸಮಾಜ ಮಾಡ್ತಿರಲಿಲ್ಲ. ಆದರೆ ಇದೆಲ್ಲವನ್ನ ಆ ದಿನ ಆದಿಲ್ ಶಾಹಿ ಇರ್ಬೋದು, ಮೊಘಲ್ ಶಾಹಿ ಇರ್ಬೋದು, ನಿಜಾಮ್ ಶಾಹಿ ಇರ್ಬೋದು, ಇವರೆಲ್ಲರೂ ಮಾಡ್ತಿದ್ರು. ಒಂದು ರಾಜ್ಯವನ್ನು ಗೆದ್ದ ನಂತರ ಆ ರಾಜ್ಯವನ್ನು ಸುಟ್ಟು ಹಾಕೋದು, ಸಂಸ್ಕೃತಿಯನ್ನು ನಷ್ಟ ಮಾಡೋದು, ಬಲಾತ್ಕಾರವಾಗಿ ಮತಾಂತರ ಮಾಡೋದು, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋದು, ದೇವಸ್ಥಾನಗಳನ್ನು ಬೀಳಿಸೋದು, ಅಲ್ಲಿ ಮಸೀದಿಯನ್ನು ಕಟ್ಟೋದು, ಗೋಹತ್ಯೆ ಮಾಡೋದು, ಇದು ಸಹಜ ಕರ್ಮವಾಗಿ ಹೋಗಿತ್ತು. ಅಂತ ಸಂದರ್ಭದಲ್ಲಿ ಶಠಂ ಪ್ರತಿ ಶಾಟ್ಯಂ ಅಂದರೆ ಎದುರಿಗಿರುವಂಥ ಶತ್ರುವನ್ನು ಎದುರಿಸಬೇಕಾದ್ರೆ ಅವರು ಹೇಗಿದ್ದಾರೋ ಹಾಗೆ ನಾನೂ ಸಹ ಯುದ್ಧ ಮಾಡಬೇಕು ಅಂತ ಯೋಚನೆ ಮಾಡಿ ಗೆಲುವೇ ನನ್ನ ಮಂತ್ರ ಅಂತ ನಿಶ್ಚಯ ಮಾಡದ. ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಇದ್ದಂಥ ಏನು, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ಅಂದ್ರೇನು, ಗೆದ್ರೆ ಭೂಮಿಯ ರಾಜನಾಗ್ತೀನಿ, ಸತ್ರೆ ಸ್ವರ್ಗಕ್ಕೆ ಹೋಗ್ತೀನಿ ನಾನು. ಶಿವಾಜಿ ಯೋಚನೆ ಮಾಡ್ದ, ನಾನು ಸತ್ರೆ ಹಿಂದೂ ಸಮಾಜ ಮತ್ತೆ ಸತ್ತು ಹೋಗತ್ತೆ,
ಈ ಸಮಾಜವನ್ನ ನಾನು ಎತ್ತಬೇಕು ಅಂತಾದ್ರೆ ನಾನು ಸಂದರ್ಭ ಬಂದಾಗ ಪಲಾಯನವನ್ನೂ ಮಾಡ್ತೀನಿ, ಅಪಮಾನವನ್ನೂ ಸಹಿಸ್ತೀನಿ. ನನ್ನ ಮಂತ್ರ, ನನ್ನ ತಂತ್ರ ಎಲ್ಲವೂ ಯಾವುದು? ವಿಜಯವೇ ನನ್ನ ತಂತ್ರ, ವಿಜಯವೇ ನನ್ನ ಮಂತ್ರ. ಗೆಲುವನ್ನ ಸಾಧನೆ ಮಾಡಬೇಕು, ಯುದ್ಧ ಮಾಡಬೇಕು, ಶತ್ರು ಮಲಗಿದ್ದಾಗ ದಾಳಿ ಮಾಡಬೇಕು, ಅವನ ಎಚ್ಚರಗೊಂಡು ಆಕ್ರಮಣ ಮಾಡಲಿಕ್ಕೆ ಸಿದ್ಧನಾಗಿ ಅವನ ಶಕ್ತಿ ಮೇಲಾಗ್ತಾ ಇದ್ದಾಗ ಪಲಾಯನ ಮಾಡಬೇಕು, ಮತ್ತೆ ಮಲಗಿದ್ದಾಗ ಮತ್ತೆ ಆಕ್ರಮಣ ಮಾಡಬೇಕು. ಈ ರೀತಿ ಮಾಡ್ತಾ ಶತ್ರುವಿನ ನಿಜವಾದ ತಂತ್ರವನ್ನು ಅರ್ಥ ಮಾಡಿಕೊಂಡು ಒಂದೊಂದೇ ಕೋಟೆಯನ್ನು ರಾತ್ರಿ ಹೋರಾಟ ಮಾಡ್ತಾ 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 ಗೆಲ್ತಾ ಹೋದ. 16ನೇ ವರ್ಷದ ಯುವಕ ಶಿವಾಜಿ ತೋರಣಗಡವನ್ನು ಗೆದ್ದ. ಕೇವಲ ತನ್ನ 16ನೇ ವಯಸ್ಸಿನಲ್ಲಿ ಗೆದ್ದ, ತೋರಣಗಡವನ್ನು ಗೆದ್ದ. ಒಂದೊಂದೇ ಕೋಟೆಯನ್ನು ಗೆಲ್ತಾ ಬಂದ. ಮಹಾಪರಾಕ್ರಮವನ್ನು ಮೆರೆದ. ಅಫ್ಜಲ್ ಖಾನ್ನನ್ನು ಕೊಂದಂತ ರೀತಿ, ಶೈಸ್ತೆ ಖಾನ್ನಿಗೆ ಬುದ್ಧಿ ಕಲಿಸಂತ ರೀತಿ, ಔರಂಗಜೇಬನಿಗೆ ಮಣ್ಣು ಮುಕ್ಕಿಸದ ರೀತಿ, ಒಂದೊಂದು ವಿಲಕ್ಷಣ. ಯಾರ್ಯಾರು ಶಿವಾಜಿ ಚರಿತ್ರೆಯನ್ನು ಓದಲಿಲ್ವೋ ಅವರೆಲ್ಲರೂ ಶಿವಾಜಿಯ ಚರಿತ್ರೆಯನ್ನು ಆದ್ಯೋಪಾಂತವಾಗಿ ಓದಬೇಕು. ಬಾಲ್ಯದಿಂದ ಜೀವನದ ಅಂತಿಮದ ಕ್ಷಣದವರೆಗೆ ನಿರಂತರವಾಗಿ ಓದಬೇಕು. ಯುಗಾವತಾರ ಅಂತ ರಾಷ್ಟ್ರೋತ್ಥಾನದ ಪುಸ್ತಕ ಬಂದಿದೆ, ಅದನ್ನು ಓದ್ರಿ. ಆಗ ನಿಜವಾಗಿ ದೇಶ ಹೇಗೆ ನಡಿಬೇಕು, ವ್ಯಕ್ತಿ ಹೇಗಿರಬೇಕು, ಸಮಾಜವನ್ನು ಕಟ್ಟೋದು ಹೇಗೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅಂಥ ಕಾರ್ಯವನ್ನು ಶಿವಾಜಿ ಮಾಡಿ ತೋರಿಸ್ದ. ಹಲವಾರು ಕೋಟೆಗಳನ್ನು ಗೆದ್ದ ಮೇಲೆ ಇವನನ್ನು ಮಟ್ಟ ಹಾಕಬೇಕು ಅಂದರೆ ಇವನ ಅಪ್ಪನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ತಂತ್ರವನ್ನು ಉಪಯೋಗಿಸಿ ಆದಿಲ್ ಶಾಹಿ, ಇವರ ಅಪ್ಪ ಆದಿಲ್ ಶಾಹಿ ಅಪ್ಪ ಶಹಾಜಿ ಮಹಾರಾಜರನ್ನ ಸವಿನಯದಿಂದ ವಿಜಾಪುರಕ್ಕೆ ಕರೆಸಿ ಬಂಧನದಲ್ಲಿಟ್ಟ. ಅಪ್ಪ ಜೈಲಲ್ಲಿ, ಅಮ್ಮನ ಮಾಂಗಲ್ಯದ ಪ್ರಶ್ನೆ. ಆ ಸಂದರ್ಭದಲ್ಲಿ ಶಿವಾಜಿ ನಡ್ಕೊಂಡಂಥ ರೀತಿ ಹೇಗೆ? ಶಿವಾಜಿ ಹೇಳ್ದ, ಈ ಸಂದರ್ಭದಲ್ಲಿ ನಾನು ಏನು ಮಾಡಬಹುದು, ಹೇಗೆ ಗೆಲ್ಲಬಹುದು, ಇವರನ್ನು ಎದುರಿಸುವ ರೀತಿ ಹೇಗೆ? ಶಿವಾಜಿಯನ್ನ ಎಲ್ಲಿವರೆಗೆ ಶಿವಾಜಿ ಬಂದು ನನ್ನ ಕೈ ಸೇರೋದಿಲ್ವೋ ಅಲ್ಲಿವರೆಗೆ ನಾನು ಅಪ್ಪನನ್ನು ಬಿಡೋದಿಲ್ಲ ಅಂತ ಆತ ನಿರ್ಮಾಣ ಮಾಡ್ದ. ಶಿವಾಜಿ ಬುದ್ಧಿ ಎಂಥ ತೀಕ್ಷ್ಣ ಅಂದರೆ ಅವನು ಔರಂಗಜೇಬನಿಗೆ ಪತ್ರ ಬರೆದ. ಔರಂಗಜೇಬನಿಗೆ ಪತ್ರ ಬರೆದು ಹೇಳ್ದ, ನಾನು ನಿಮ್ಮ ಸರ್ದಾರ್ನಾಗಿ ಕೆಲಸ ಮಾಡಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಆದರೆ ಏನು ಮಾಡಲಿ, ನಮ್ಮ ಅಪ್ಪನನ್ನ ಆದಿಲ್ ಶಾಹಿ ಬಂದಿ ಖಾನಿಯಲ್ಲಿ ಇಟ್ಟಿದ್ದಾನೆ, ಅವನನ್ನು ಬಿಡಿಸ್ಕೊಡಿ, ನಾನು ನಿಮ್ಮ ಸರ್ದಾರ್ನಾಗ್ತೀನಿ ಅಂತ ಹೇಳ್ದ. ದೊಡ್ಡ ರಾಜನಿಗೆ ಸಣ್ಣ ರಾಜನ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ಸಣ್ಣ ರಾಜ್ಯ ವಿಚಾರ ಮಾಡಬೇಕು. ಔರಂಗಜೇಬ ಸಿಟ್ಟಾದರೆ ಆದಿಲ್ ಶಾಹಿ ಏನು ಉಳಿಯಕ್ಕೆ ಸಾಧ್ಯ ಇಲ್ಲ. ಅಲ್ಲಿಂದ ಒಪ್ಪಿಗೆ ಪತ್ರ ಬಂತು, ನಾನು ನಿನ್ನನ್ನು ನನ್ನ 5,000 ಜನರ ಸರ್ದಾರ್ನಾಗಿ ನೇಮಕ ಮಾಡಿದ್ದೀನಿ ಅಂತ. ಅದು ಬರ್ತಾ ಇದ್ದ ಹಾಗೆ ಈ ಕಡೆ ಆದಿಲ್ ಶಾಹಿಯ ಪುಂಗಿ ಬಂದಾಯ್ತು. ಅಪ್ಪನನ್ನು ಬಿಡಲಿಕ್ಕೆ ಶುರು ಮಾಡ್ದ. ಆದರೆ ಕಂಡೀಷನ್ ಆಗ್ದ, ಇಂತಿಂಥ ಕೋಟೆಯನ್ನು ಬಿಡಬೇಕು ಅಂತ. ಬಿಟ್ಕೊಟ್ಟ, ಅಪ್ಪನನ್ನು ಬಿಡಿಸ್ಕೊಂಡ. ಅಪ್ಪ ಬಿಟ್ಟು ಹೊರಗಡೆ ಬಂದ ತಕ್ಷಣದಲ್ಲಿ ಅದೇ ಔರಂಗಜೇಬನ ಬೀದರ್ ಕೋಟೆಗೆ ಲಗ್ಗೆ ಇಟ್ಟ. ಅಂದ್ರೆ ಯಾವ ತಂತ್ರ ಮುಸಲ್ಮಾನರು ಮಾಡಿ ಹಿಂದೂ ಸಮಾಜವನ್ನು ಸರ್ವನಾಶ ಮಾಡ್ತಿದ್ರು, ಸುಳ್ಳು ಹೇಳ್ತಿದ್ರು, ಸುಳ್ಳು ಆಶ್ವಾಸನೆ ಕೊಡ್ತಿದ್ರು, ಅವರಿಗೆ ಅದೇ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದಂತಹ ಶ್ರೇಷ್ಠ ತಂತ್ರ, ಕೃಷ್ಣ ತಂತ್ರ, ಚಾಣಕ್ಯ ತಂತ್ರ, ಅದನ್ನು ಶಿವಾಜಿ ಮಹಾರಾಜರು ಬಳಸಿದ್ರು. ಅದರ ಪರಿಣಾಮ ಒಂದೊಂದೇ ಕೋಟೆಯನ್ನು ಗೆಲ್ತಾ ಹೋದ. ಆದಿಲ್ ಶಾಹಿ ತಡ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕಾಗಿ ಆತ ಇದರಲ್ಲೇ ನರಳಿ ಸತ್ತು ಹೋದ. ಅವನ ಬೇಗಂ ಅವಳು ಯುದ್ಧ ಮಾಡಬೇಕಾಗಿ ಬಂತು. ಶಿವಾಜಿ ಒಂದೊಂದು ಕೋಟೆಯನ್ನು ಗೆಲ್ತಾ ಹೋದ. ಆಗ ಈ ಶಿವಾಜಿ ಮಹಾರಾಜನ ಅಪ್ಪನ ಜೊತೆಗಿದ್ದಂಥ ಒಬ್ಬ ಬಲವಂತ ಶಕ್ತಿವಂತ ಸರ್ದಾರ್ ಅಫ್ಜಲ್ ಖಾನ್, ಶಿವಾಜಿ ಮಹಾರಾಜರ ಅಪ್ಪನಷ್ಟೇ ಪರಾಕ್ರಮಿ, ಆತನಿಗೆ ವೀಳ್ಯದವನ್ನ ಕೊಟ್ಟ. ನೀನು ಹೋಗು, ಶಿವಾಜಿಯನ್ನ ಜಿಂದಾ ಯಾ ಮುರ್ದ ಹಿಡ್ಕೊಂಡು ಬಾ ಅಂತ ಹೇಳ್ದ. 1,00,000 ಸೈನಿಕರ ಜೊತೆಗೆ ಅಫ್ಜಲ್ ಖಾನ್ ಹೊರಟ. ಶಿವಾಜಿ ಹತ್ರ ಇದ್ದಂಥ ಸೈನಿಕರ ಸಂಖ್ಯೆ 10,000, ಅಫ್ಜಲ್ ಖಾನ್ ಹತ್ರ ಇದ್ದಂಥ ಸೈನ್ಯ 1,00,000. ಆಗ ಪನ್ನಾರ್ಗಢದಲ್ಲಿದ್ದು. ಆ ಸಂದರ್ಭದಲ್ಲಿ ಶಿವಾಜಿ ಹಿಡಿಲಿಕ್ಕೆ ಐತ ಹೊರಟ. ಒಂದೊಂದೇ ಊರನ್ನು ದಾಟಿ ವಿಜಾಪುರದಿಂದ ಹೊರಟವನು ಪಂಡರ್ಪುರಕ್ಕೆ ಹೊಡೆದ.
ಪಂಢರಪುರದ ವಿಠೋಬಾನ ಮಂದಿರವನ್ನು ಒಡೆದಾಕದ. ತುಳಜಾಪುರಕ್ಕೆ ಹೋದ. ತುಳಜಾಪುರದಲ್ಲಿ ಶಿವಾಜಿ ಮಹಾರಾಜರ ಕುಲದೇವತೆ ಅಂಬಾ ಭವಾನಿ ಅದನ್ನು ಕಾಳಿನಿಂದ ಒದ್ದ. ಆಕಳನ್ನ ಗೋವನ್ನು ಹತ್ಯೆ ಮಾಡಿ ಆ ದನದ ರಕ್ತವನ್ನು ಅದರ ಮೇಲೆ ಅಭಿಷೇಕ ಮಾಡ್ದ. ಎಲ್ಲಿದ್ದಾನೆ ಶಿವಾಜಿ, ಎಲ್ಲಿದ್ದಾನೆ ಶಿವಾಜಿ ಅಂತ ಕೂಗುದ. ಶಿವಾಜಿ ಮಹಾರಾಜರಿಗೆ ಜನ ಬೈಲಿಕ್ಕೆ ಶುರು ಮಾಡಿದ್ರು. ದೊಡ್ಡ ದೊಡ್ಡ ಮಾತಾಡ್ತಾನೆ, ತನ್ನ ಕುಲದೇವತೆಯನ್ನು ಹೊಡೆದ್ರು ಸುಮ್ಮನೆ ಕೂತಿದ್ದಾನೆ. ಗೋವಿನ ಹತ್ಯೆ ನಡೀತಾ ಇದೆ, ಬ್ರಾಹ್ಮಣರ ಹತ್ಯೆ ನಡೀತಾ ಇದೆ, ದೇವಸ್ಥಾನವನ್ನು ಒಡೆದಾಕ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾನೆ ಶಿವಾಜಿ? ಡರ್ಪೋಕ್, ಶಿವಾಜಿ ಹೇಳಿ, ಶಿವಾಜಿ ಹಾಗೆ ಹೀಗೆ, ಒಳಗಿಂದೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಮ್ಮಲ್ಲೆಲ್ಲ ಹೇಳ್ತಾರಲ್ಲ ರಾಜಕಾರಣಿಗಳಲ್ಲಿ, ಹಾಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಶಿವಾಜಿಗೆ ಸಿಟ್ಟು ಬಂದು ಮೈದಾನಕ್ಕೆ ಬರಬೇಕು ಅಂತ ಉಳಿದವರೆಲ್ಲ ಪ್ರೇರಣೆ ಕೊಟ್ಟರು. ಶಿವಾಜಿ ಹೇಳ್ದ, ನಾನು ಮೈದಾನದಲ್ಲಿ ಯುದ್ಧ ಮಾಡಿದರೆ ಅವಂದು 1,00,000 ಸೈನ್ಯ, ನಂದೆಷ್ಟು 10,000, ನುಚ್ಚು ನೂರಾಗಿ ಹೋಗ್ತೀನಿ, ಇದು ಸಮಯ ಅಲ್ಲ, ಏನು ನಡೀತದ ನಡೀಲಿ ನೋಡೋಣ ಅಂದ. ಅದರ ಪರಿಣಾಮವಾಗಿ ಅಫ್ಜಲ್ ಖಾನ್ ನಿಧಾನವಾಗಿ ಮೇಲೆ ಬರ್ತಾ ಕಾಡಿನ ಕಡೆಗೆ ಬಂದ. ಕಾಡಿನ ಮಧ್ಯದಲ್ಲಿದ್ದಂಥ ಕೋಟೆಯಲ್ಲಿ ಶಿವಾಜಿ ಒಳಗಡೆ ಕೂತಿದ್ದ. 2 ತಿಂಗಳ ಕಳೀತು, ಒಳಗಡೆ ದವಸ ಧಾನ್ಯ ಮುಗಿತಾ ಬಂತು. ಆದರೂ ವ್ಯವಸ್ಥೆಯನ್ನು ಮಾಡಿಕೊಂಡ ಶಿವಾಜಿ. ಶರಣಾಗತ ಆಗುವಂಥ ಲಕ್ಷಣ ಕಾಣಲಿಲ್ಲ. ಅಫ್ಜಲ್ ಖಾನ್ ಸುದ್ದಿ ಕಳಿಸ್ದ, ಜಲ್ದಿ ಬಾ, ಇಲ್ಲಾಂದ್ರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಶಿವಾಜಿ ತಂತ್ರವನ್ನು ಶುರು ಮಾಡ್ದ. ನಾನು ನಿಮ್ಮಪ್ಪ ಮತ್ತು ನಮ್ಮಪ್ಪ ಇಬ್ಬರು ಮಿತ್ರರು, ನಾನು ನಿನಗೆ ಒಂದು ರೀತಿಯಲ್ಲಿ ಮಗ ಇದ್ದಾಗೆ. ನಾನು ಬಹಳ ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದೀನಿ, ಅನೇಕ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನಿನ್ನ ಎದುರುಗಡೆ ಬರುವಷ್ಟು ಧೈರ್ಯ ನನಗಿಲ್ಲ. ನೀನು ನನ್ನ ಮುಗಿಸ್ಬಿಟ್ರೆ ಅದಕ್ಕೆ ನಾನು ನಿನಗೆ ಬರಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸು, ನೀನೇ ನನ್ನ ಹತ್ರ ಬಾ ಅಂತ ಹೇಳಿ ಸವಿನಯದಿಂದ ಪ್ರಾರ್ಥನೆ ಮಾಡಿಕೊಂಡ. 1 ಸಲ 2 ಸಲ 3 ಸಲ ಒಳ್ಳೆ ನಟನೆ ಮಾಡುವಂಥ ವ್ಯಕ್ತಿನ ಅಫ್ಜಲ್ ಖಾನ್ ಹತ್ರ ಕಳಿಸ್ಕೊಟ್ಟ. ಅವನು ಇಷ್ಟು ನಟನೆ ಮಾಡ್ದ ಅಂದರೆ ಶಿವಾಜಿ ಹೆದರೋಗ್ಬಿಟ್ಟಿದ್ದಾನೆ. ಅವನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಆಗಿದೆ. ಇಷ್ಟು ಹೆದರಿದ್ದಾನೆ ಅಂದರೆ ನಿಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀವೊಂದು ಕೆಲಸ ಮಾಡಿ, ಮೇಲೆ ಬನ್ನಿ, ಕೋಟೆ ಒಳಗಡೆ ಬನ್ನಿ, ಹೆಚ್ಚು ಜನ ಬರಬೇಡಿ, 10 ಜನ ಬನ್ನಿ ಸಾಕು. ನೀವು ಹೆಚ್ಚು ಜನ ಬಂದರೆ ಅವ್ನು ಸಿಗೋದೇ ಇಲ್ಲ, ಓಡೋಗ್ಬಿಡ್ತಾನೆ, ಇಲಿ ಇದ್ದಂಗೆ ಓಡೋಗ್ಬಿಡ್ತಾನೆ. ಇಷ್ಟು ಹೆದರಿ ಬಿಟ್ಟಿದ್ದಾನೆ ಶಿವಾಜಿ ಅಂತ ಹೇಳಿದ ಮೇಲೆ ಅಫ್ಜಲ್ ಖಾನ್ ಶಿವಾಜಿ ನಿಶ್ಚಯ ಮಾಡಿದ ಸ್ಥಾನಕ್ಕೆ 10 ಜನ ಸರ್ದಾರನ ಕರ್ಕೊಂಡು ಬರ್ತಾನೆ. ಕಂಡೀಷನ್ ಏನು? ಶಿವಾಜಿ 10 ಜನರ ಜೊತೆಗೆ ಬರಬೇಕು, ಅಫ್ಜಲ್ ಖಾನ್ 10 ಜನರ ಜೊತೆಗೆ ಬರಬೇಕು, ಇಬ್ಬರು ಮಿಲನ ಆಗಬೇಕು. ಅಫ್ಜಲ್ ಖಾನ್ 6 ಅಡಿ 6.5 ಅಡಿಯ ಎತ್ತರ, ಶಿವಾಜಿ 5 ಅಡಿಯ ಕುಳ್ಳ. ಎಲ್ಲರೂ ಜಗತ್ತು ನಿರ್ಣಯ ಮಾಡ್ತು, ಅಫ್ಜಲ್ ಖಾನನ ಭೇಟಿ ಇವತ್ತಿದೆ ಮಧ್ಯಾಹ್ನ 2 ಗಂಟೆಗೆ, ಶಿವಾಜಿ ಕಥೆ ಮುಗೀತು ಅಂತ. ಆದರೆ ಇಬ್ಬರು ಒಟ್ಟಿಗೆ ಸೇರಿದಾಗ ಶಿವಾಜಿ ತನ್ನ ಶರೀರದಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದ. ಅವನಿಗೆ ಗೊತ್ತಿತ್ತು ಅಫ್ಜಲ್ ಖಾನ್ ಮೋಸಗಾರ, ಪೃಥ್ವಿರಾಜನಿಗೆ ಮೋಸನ ಮಾಡಿದವರು ಇವರೆಲ್ಲ, ಇವರನ್ನು ನಂಬಕ್ಕೆ ಸಾಧ್ಯ ಇಲ್ಲ ಅಂತ ಲೋಹೆಯ ಅಂಗಿಯನ್ನು ಹಾಕ್ಕೊಂಡು ಬಂದಿದ್ದ, ಲೋಹದ ಬನಿಯನ್ನು ಹಾಕ್ಕೊಂಡು ಬಂದಿದ್ದ, ಮತ್ತು ಕೈಯಲ್ಲಿ ವ್ಯಾಘ್ರ ನಖ ಹುಲಿಯ ಉಗುರನ್ನು ಧರಿಸ್ಕೊಂಡು ಬಂದಿದ್ದ. ಬಂದ ನಂತರ ಮೊದಲನೇದಾಗಿ ಅಫ್ಜಲ್ ಖಾನ್ ಅವನ ಮೇಲೆ ಆಕ್ರಮಣವನ್ನು ಮಾಡ್ದ. ಲೋಹದ ಅಂಗಿ ಅದು ಟರ್ ಅಂತ ಹರಿಲಿಕ್ಕೆ ಶುರುವಾಯಿತು. ಆಗ ತಡ ಮಾಡದೆ ಅಫ್ಜಲ್ ಖಾನನ ಅಪ್ಪುಗೆಯಿಂದ ತಪ್ಪಿಸ್ಕೊಂಡು ಅವನ ಹೊಟ್ಟೆಯನ್ನು ಬಗೆದು, ಹಿರಣ್ಯಕಶಿಪು ವಿನ ಹೊಟ್ಟೆಯನ್ನ ಹೇಗೆ ನರಸಿಂಹ ಬಗದ್ನೋ ಹಾಗೆ ಅಫ್ಜಲ್ ಖಾನನನ್ನ ಹೊಟ್ಟೆ ಬಗೆದು ಅವನನ್ನು ನಾಶ ಮಾಡಿದ ಮಹಾಪರಾಕ್ರಮಿ ಶಿವಾಜಿ. ಅಂದ್ರೆ ಶತ್ರುವಿನ ವೀಕ್ನೆಸ್ ಎಲ್ಲಿದೆ, ಶತ್ರುವನ್ನ ಎಲ್ಲಿ ಎದುರಿಸಬೇಕು, ಹೇಗೆ ಎದುರಿಸಬೇಕು, ಜನ ಬೈದ್ರೆ ಬೈಕೊಳ್ಳಿ, ನಾನೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದಂಥ ಶಿವಾಜಿ 1 ಸಲ ಯುದ್ಧ ತಂತ್ರ ಮಾಡಿದ್ದನ್ನ 2ನೇ ಸಲ ಮಾಡಲಿಲ್ಲ. ಸಿದ್ದಿ ಜೌಹರ್ ಆಕ್ರಮಣ ಮಾಡಿದಾಗ ಅಲ್ಲಿಂದ ಪಲಾಯನ ಮಾಡಿ ಇನ್ನೊಂದು ಕೋಟೆಗೆ ಹೋದ. ಶೈಸ್ತೆ ಖಾನ್ ಪುಣೆಯ ಒಳಗಡೆ ಬಂದು ಅವನ ದರ್ಬಾರ್ನಲ್ಲಿ ನಿಂತಾಗ ರಾತ್ರಿ ಮದುವೆಯ ವಿವಾಹದ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಾಜಾ ಭಜಂತ್ರಿ ಇರುತ್ತಲ್ಲ, ನಮ್ಮಲ್ಲಿ ಭಜಂತ್ರಿಗಳಿರ್ತಾರಲ್ಲ ಸಂಗೀತಕಾರರು, ಆ ರೀತಿ ಬ್ಯಾಂಡ್ನವರು ಜೊತೆಗೆ ಶಿವಾಜಿ ಮಹಾರಾಜರು ಒಳಗಡೆ ಹೋಗಿ ಶೈಸ್ತೆ ಖಾನನ ಅರಮನೆ ಒಳಗಡೆ ನುಗ್ಗಿ, ಅದು ಶಿವಾಜಿಯ ಮನೆ, ಶಿವಾಜಿಯ ಕೋಟೆ, ಅದನ್ನೇ ಶಹಾಜಿ ಆಕ್ರಮಣ ಮಾಡಿದ್ದ.
ಅದ್ರ ಒಳಗಡೆ ಹೋಗಿ ರಾತ್ರಿಯ 1 ಕೋಟೆ ಶಿವಾಜಿಗೆ ಚಿರಪರಿಚಿತ. ರಾತ್ರಿ ಹೋಗಿ ಆತನ ಮಹಲಿಗೆ ನುಗ್ಗಿ ಅದರ ಒಳಗಡೆ ಆಕ್ರಮಣ ಮಾಡಿದ. ಆ ಸಂದರ್ಭದಲ್ಲಿ ಶಯಿಸ್ತೆ ಖಾನನ 3 ಬೆರಳುಗಳು ಕಟ್ಟಾಗೋದು. 3 ಬೆರಳು. ಶಿವಾಜಿ ಜೀವನ್ ತುಂಬ ನೆನಪಿಡಬೇಕು. ಇನ್ನೊಂದ್ಸಲ ಆತ ಪುಣೆ ಕಡೆಗೆ ತಲೆ ಹಾಕಿ ಮಲಗಲಿಲ್ಲ. ಈ ಥರದ ಎಷ್ಟು ಉದಾಹರಣೆ ಹೇಳಬಹುದು. ಒಂದು ಸಲ ಉಪಯೋಗಿಸಿದ ಯುದ್ಧ ತಂತ್ರ ಇನ್ನೊಂದ್ಸಲ ಇಲ್ಲ. ಗೆಲುವು ನನ್ನದು. ಸೋಲುವ ಪರಿಸ್ಥಿತಿ ಬಂದಾಗ ಓಡು ಹೋಗು, ಗೆಲ್ಲುವ ಪರಿಸ್ಥಿತಿ ಬಂದಾಗ ಆಕ್ರಮಣ ಮಾಡು. ನಮ್ಮ ಉದ್ದೇಶ ಗೆಲುವು. ಆದರೆ ಗೆಲುವಿನ ಸಂದರ್ಭದಲ್ಲಿ ಸಾಮಾನ್ಯ ಜನಕ್ಕೆ ಅನ್ಯಾಯ ಆಗಬಾರ್ದು, ಸಾಮಾನ್ಯ ಜನರನ್ನ ಲೂಟಿ ಮಾಡಬಾರದು. ಸೈನ್ಯಕ್ಕೆ ಸೂಚನೆ ಕೊಟ್ಟಿದ್ದ, ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಿ ರೈತರ ಫಸಲನ್ನ ಅವರಿಗೆ ಹಣ ಕೊಟ್ಟು ಖರೀದಿ ಮಾಡಬೇಕು. ಅವರ ಜಮೀನಿನಲ್ಲಿ ನೀವು ಟೆಂಟ್ ಹಾಕಬೇಕಾದ್ರೆ ಅವರಿಗೆ ಕಿರಾಯ ಬಾಡಿಗೆ ಕೊಟ್ಟು ಆ ಭೂಮಿಯನ್ನು ಉಪಯೋಗಿಸಬೇಕು. ಮನಸ್ಸಿಗೆ ಬಂದಾಗ ಯಾರದ್ದನ್ನು ಮಾಡಾಗಿಲ್ಲ. ನಮ್ಮಲ್ಲಿ ಇವತ್ತಿಗೂ ನಡೀತಾರೆ. ಅನೇಕ ಜನ ಪೊಲೀಸರು ಇರ್ತಾರೆ. ಎಲ್ಲ ಪೊಲೀಸರು ಹಂಗಿಲ್ಲ, ಕೆಲವು ಪೊಲೀಸರು ಇರ್ತಾರೆ. ಅವ್ರಿಗೆ ಕೆಲಸ ಬಂತು ಅಂದರೆ ರಿಕ್ಷಾದಲ್ಲಿ ಹೋಗುವಾಗಲೂ ಪುಕ್ಕಟೆ ಹೋಗ್ತಾರೆ. ಆದರೆ ಶಿವಾಜಿ ಮಹಾರಾಜರು ಸೂಚನೆ ಕೊಟ್ಟಿದ್ರು. ಸೂಚನೆ ಏನು? ಯಾವುದೇ ಸೈನಿಕ ಸಾಮಾನ್ಯ ಜನರಿಗೆ ತೊಂದರೆ ಕೊಡೋ ಹಾಗಿಲ್ಲ, ಬಡವರಿಗೆ ತೊಂದರೆ ಕೊಡೋ ಹಾಗಿಲ್ಲ. ಅವರ ಜಾಗವನ್ನ ದುಡ್ಡು ಕೊಟ್ಟು ಜಾಗವನ್ನು ತಗೊಳ್ಳಬೇಕು, ಆಹಾರ ಸಾಮಗ್ರಿಯನ್ನು ದುಡ್ಡು ಕೊಟ್ಟು ತಗೋಬೇಕು. ಇಂತಹ ಒಳ್ಳೆಯ ಪದ್ಧತಿಯನ್ನು ಹಾಕಿ ಜನರಿಗೆ ಯಾವುದೇ ರೀತಿಯ ತೊಂದರೆ ಕೊಡದ, ಶತ್ರುವಿಗೆ ಸರಿಯಾದಂಥ ಬುದ್ಧಿ ಕಲಿಸುವ ಶ್ರೇಷ್ಠ ಯುದ್ಧ ಧರ್ಮವನ್ನು ಅನುಸರಿಸಿದಂಥ ಏಕಮೇವ ವ್ಯಕ್ತಿ ಭಾರತದ ವ್ಯಕ್ತಿ ಅಂದರೆ ಶಿವಾಜಿ ಮಹಾರಾಜರು. ರಾಜಸ್ಥಾನದಲ್ಲೂ ವೀರಿದ್ರು. ಅವರು ಪರಾಕ್ರಮಕ್ಕೇನು ಕೊರತೆ ಇರಲಿಲ್ಲ. ಆದರೆ ಯುದ್ಧ ಮಾಡ್ತಾ ಮಾಡ್ತಾ ಸಾವನ್ನು ಅರ್ಪಣೆ ಮಾಡ್ತಿದ್ರು. ಶಿವಾಜಿಯ ಪ್ರಶ್ನೆ ಅಂದರೆ, ನಾನು ಸತ್ತೋದ್ರೆ ಹಿಂದೂ ಸಮಾಜ ಉಳಿಯತ್ತೇನೋ? ನನ್ನ ಉದ್ದೇಶ ಯಾವುದು? ಹಿಂದೂ ಸಮಾಜವನ್ನು ಉಳಿಸೋದು, ನನ್ನ ರಾಷ್ಟ್ರವನ್ನು ಕಟ್ಟೋದು. ರಾಷ್ಟ್ರವನ್ನು ಕಟ್ಟುವಾಗ ನನ್ನ ಅಪಮಾನ ನಾನು ಯೋಚನೆ ಮಾಡಬಾರ್ದು. ಪಲಾಯನ ಮಾಡ್ತಾನೆ ಅನ್ನುವಂಥ ಬಿರುದು ಬಂದರೆ ನಾನೇನು ಚಿಂತೆ ಮಾಡಬಾರ್ದು. ನನ್ನ ಅಂತಿಮ ಉದ್ದೇಶ ವಿಜಯ, ಅಂತಿಮ ಉದ್ದೇಶ ಹಿಂದವಿ ಸ್ವರಾಜ್ಯದ ಸ್ಥಾಪನೆ ಅಂತ ಶಿವಾಜಿ ಮಹಾರಾಜರು ಯೋಚನೆ ಮಾಡಿದ್ರು. ಒಂದೊಂದು ಉದಾಹರಣೆ ಹೇಳಿದ್ರೆ ನಾನು 2 ಗಂಟೆ ಉಪನ್ಯಾಸ ಮಾಡಬಹುದು. ಹೆಚ್ಚು ಹೇಳಕ್ಕೆ ಇಷ್ಟಪಡಲ್ಲ. ನಾನು ಒಂದು ಘಟನೆಯನ್ನು ಹೇಳ್ತೀನಿ ನೋಡಿ. ಇಡೀ ದೇಶದ, ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನ ಗುಹೆಯಿಂದ ತಪ್ಪಿಸ್ಕೊಳ್ಳೋದು ಎಷ್ಟು ಕಷ್ಟ. ಶಿವಾಜಿ ಮಹಾರಾಜರು ಅವರನ್ನು ಔರಂಗಜೇಬ ಕರೆದ. ಅನಿವಾರ್ಯವಾಗಿತ್ತು. ಯಾಕೆಂದರೆ ಔರಂಗಜೇಬನ ಮಹಾಪರಾಕ್ರಮಿ ಸರ್ದಾರ ದಕ್ಷಿಣದಲ್ಲಿ 1,00,000 ಸೈನಿಕರನ್ನು ಕರ್ಕೊಂಡು ಬಂದು ನಿಂತು ಬಿಟ್ಟಿದ್ದ. ಅಂತ ಸಂದರ್ಭದಲ್ಲಿ ಸ್ವಲ್ಪ ದೃಷ್ಟಿಯನ್ನು ಬದಲಾಯಿಸಬೇಕಾಗಿತ್ತು. ಅನಿವಾರ್ಯವಾಗಿ ಆಗ್ರಾಕ್ಕೆ ಹೋದರು. ಆಗ್ರಾದಲ್ಲಿ ಶಿವಾಜಿಯನ್ನ ಔರಂಗಜೇಬ್ ಮೋಸದಲ್ಲಿ ಬಂಧನ ಮಾಡ್ದ. ಜೈಲೊಳಗಡೆ ಶಿವಾಜಿ, ಶತ್ರುವಿನ ಕೈ ಒಳಗಡೆ ಶಿವಾಜಿ, ಆತನ ಸೆರೆಮನೆಯಲ್ಲಿ ಶಿವಾಜಿ. ಇಡೀ ಜಗತ್ತು ಯೋಚನೆ ಮಾಡಬಹುದು, ರಾಜನೇ ಒಳಗಡೆ ಬಂದಿ ಖಾನೆಯಲ್ಲಿ ಹೋದರೆ ರಾಜ್ಯದ ಪರಿಸ್ಥಿತಿ ಏನಾಗಬಹುದು. ಆದರೆ 2 ಸಂಗತಿಯನ್ನು ನೆನಪು ಮಾಡಿಕೊಳ್ಬೇಕು. ಮೊದಲನೇದಾಗಿ ಶಿವಾಜಿಯ ತಂತ್ರ ಏನು, ಶಿವಾಜಿ ತಂತ್ರ ಏನು. ಶಿವಾಜಿಯನ್ನು ನಾಶ ಮಾಡಬೇಕು ಅಂತ, ಈತನನ್ನು ಕೊಲ್ಲಬೇಕು ಅಂತ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಔರಂಗಜೇಬ ಮಾಡಿದ್ದ. ಆದರೆ ಆ ಸಂದರ್ಭದಲ್ಲಿ ಶಿವಾಜಿ ನಾಟಕ ಪ್ರಾರಂಭ ಆಯಿತು. ಶಿವಾಜಿಗೆ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಕೆಟ್ಟು ಹೋಗ್ಬಿಟ್ಟಿದೆ, ಊಟ ಮಾಡ್ತಾ ಇಲ್ಲ, ತಿಂಡಿ ಮಾಡ್ತಾ ಇಲ್ಲ, ಮಲಗಿಬಿಟ್ಟಿದ್ದಾರೆ ಅಂತ ಒಳ್ಳೆ ರೀತಿಯ ನಾಟಕದ ತಂತ್ರವನ್ನು ಆತ ಅನುಸರಿಸ್ದ. ಜಗತ್ತಿಗೆ ಗೊತ್ತೇ ಆಗಲಿಲ್ಲ. ಔರಂಗಜೇಬ ಪಾತಾಳ ಯಂತ್ರಿ. ಅವನು ಅನೇಕ ಜನರನ್ನು ಕಳಿಸ್ಕೊಟ್ಟ ಪತ್ತೆ ಮಾಡೋದಕ್ಕೆ, ಡಾಕ್ಟರ್ನ ಕಳಿಸ್ಕೊಟ್ಟ. ಡಾಕ್ಟ್ರಿಗೂ ಪತ್ತೆ ಆಗಲಿಲ್ಲ ಆರೋಗ್ಯ ಸರಿ ಇಲ್ಲ ಅನ್ನೋದು. ಯಾಕೆ ಅಂದರೆ ಡಾಕ್ಟರ್ ಬರ್ತಾ ಇದ್ದಾಗನೇ ಇವರಿಗೆ ಸಿಕ್ಕಾಪಟ್ಟೆ ಜ್ವರ ಬರ್ತಾ ಇತ್ತು, ಬಹಳ ವಿಚಿತ್ರವಾದಂಥ ಕಾಯಿಲೆ ಬರ್ತಾ ಇತ್ತು. ಇದನ್ನು ನೋಡಿ ಔರಂಗಜೇಬನಿಗೆ ಸುದ್ದಿ ಆಯಿತು, ಇವರು ಬದುಕೋ ಲಕ್ಷಣ ಇಲ್ಲ ಅಂತ. ಶಿವಾಜಿ ಒಂದು ಪತ್ರವನ್ನು ಕಳಿಸ್ದ, ನಾನಂತೂ ಬದುಕೋದಿಲ್ಲ, ಸಾಯೋಕ್ಕಿಂತ ಮೊದಲು ನಾನು ಇಲ್ಲಿನ ಪಂಡಿತರಿಗೆ ಸ್ವಲ್ಪ ದಾನ ಮಾಡಬೇಕು, ಎಲ್ರಿಗೂ ಮಿಠಾಯಿಯನ್ನು ಹಂಚಬೇಕು, ನಾನೊಂದು ಪೂಜೆ ಮಾಡಬೇಕು ಅಂತಿದ್ದೀನಿ, ನಂಗೆ ಅನುಮತಿ ಕೊಡಬೇಕು. ಆಗ ಔರಂಗಜೇಬ ಹೇಳ್ದ, ಆಯ್ತು ಓಕೆ, ಕೊನೆಗೆ ಸಾಯ್ತಿದ್ದಾನಲ್ಲ ಮಾಡ್ಕೊ, ನಿಂದು ಅಂತಿಮ ಇಚ್ಛೆಯನ್ನು ಪೂರ್ಣ ಮಾಡು ಅಂದ.
ಪೂಜೆಗೆ ಬ್ರಾಹ್ಮಣರನ್ನ ಕರೆದ. ಪೂಜೆ ನಡೀತಾ ಇತ್ತು. ಪೂಜೆಯ ಸಂದರ್ಭದಲ್ಲಿ ಹೇಳ್ತಿರ್ಲಿಲ್ಲ, ಕೈಯಲ್ಲೊಂದು ಸಂಕಲ್ಪ ಮಾಡಿಸಿ ಅವನ ಕೈಯಿಂದ ಶಿವನಿಗೆ ಅರ್ಪಣೆ ಮಾಡ್ತಿದ್ರು. ಮಿಠಾಯಿಯ ಬುಟ್ಟಿಗಳು ದಿನಾ ಹೊರಗಡೆ ಹೋಗ್ತಿದ್ವು. ಪ್ರತಿನಿತ್ಯ ಮಿಠಾಯಿಯ ಬುಟ್ಟಿಯನ್ನು ಚೆಕ್ ಮಾಡ್ತಿದ್ರು, ನೋಡ್ತಿದ್ರು ಪೊಲೀಸರು. ಎಲ್ಲ ರೀತಿ ಪೊಲೀಸರು ಸಾಮಾನ್ಯ ವ್ಯವಸ್ಥೆಯಲ್ಲಿ ಹೇಗಾಗುತ್ತೆ ಅಂದರೆ, ದಿನ ಅದೇ ನೋಡಿ 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 ಚಲೋ ಚಲೋ ಶುರು ಆಗಿಬಿಡ್ತದೆ. ಹಾಗೆ ಒಂದು ದಿನ ಆಯಿತು, 2 ದಿನ ಆಯಿತು, ಎಲ್ಲ ಕಡೆ ನೋಡ್ತಿದ್ರು, ಪ್ರತಿ ಬುಟ್ಟಿ ನೋಡ್ತಿದ್ರು. ಕೊನೆಗೆ ಪ್ರತಿ ಬುಟ್ಟಿ ನೋಡೋದ್ರ ಬದಲಾಗಿ ರ್ಯಾಂಡಮ್ ಬುಟ್ಟಿ ಚೆಕಿಂಗ್ ಶುರುವಾಯಿತು. ಹೀಗೆ ದಿನ 1 ದಿನ, 2 ದಿನ, 4 ದಿನ, 5 ದಿನ, 8 ದಿನ, 10 ದಿನ, 15 ದಿನ ಬುಟ್ಟಿಗಳ ಬುಟ್ಟಿ ಶಿವಾಜಿ ಮಹಾರಾಜರ ಮಿಠಾಯಿ ಇಡೀ ಊರವರಿಗೆಲ್ಲ ತಿನ್ನಿಸಲಾಯಿತು. ಆದ್ರೆ ಒಂದು ದಿನ ಅದೇ ಮಿಠಾಯಿ ಒಳಗಡೆ ಕೂತು ಶಿವಾಜಿ ಮಹಾರಾಜರು ಪರಾರಿಯಾಗ್ಬಿಟ್ರು. ಪಾತಾಳ ಯಂತ್ರಿ ಔರಂಗಜೇಬನ ಕಣ್ಣಿಗೆ ಮಣ್ಣು ಹಾಕಿ ಆಗ್ರಾ ಕೋಟೆಯಿಂದ ತಪ್ಪಿಸ್ಕೊಂಡು ರಾಯಗಢವನ್ನು ತಲುಪಿದ್ರು ಶಿವಾಜಿ ಮಹಾರಾಜರು. ಈ ತಂತ್ರ ಇಡೀ ಜಗತ್ತಿನಲ್ಲಿ ಯಾರಾದರೂ ಸಾಧನೆ ಮಾಡಬಹುದಾ? ಶಿವಾಜಿ ಮಹಾರಾಜರು ಸಾಮಾನ್ಯ ಪ್ರಯತ್ನವನ್ನು ಮಾಡಿದ್ರ. ಆಗ್ರಾಕ್ಕೆ ಹೋಗುವ ಮೊದಲು ರಾತ್ರಿ ಶಿವಾಜಿ ಮಹಾರಾಜರು 7 ಗಂಟೆಗೆ ಒಂದು ಕೋಟೆಗೆ ಹೋದರು. ಸ್ವಯಂ ಹೋದರು ತನ್ನ ಕೋಟೆಗೆ. ಕೋಟೆಯ ನಿಯಮ ಇತ್ತು, ಸಂಜೆ 6 ಗಂಟೆ ನಂತರ ಯಾರು ಬಂದರೂ ಬಾಗಿಲು ತೆರಿಬಾರದು ಅಂತ. ಕೆಳಗಿಂದ ಶಿವಾಜಿ ಮಹಾರಾಜರು ಕೂಗಿದ್ರು, ನಾನು ಶಿವಾಜಿ ಬಂದಿದ್ದೀನಿ, ಕೋಟೆ ತೆಗಿ. ನಮ್ಮಲ್ಲಿ ಮುಖ್ಯಮಂತ್ರಿ ಬಂದಿದ್ದೀನಿ, ಬಾಗಿಲ್ತೇನೆ ಅಂದ್ರೆ ಏನು ಮಾಡ್ತಾರೆ? ನಾಳೆ ಸಸ್ಪೆಂಡ್ ಆದರೆ ಏನು ಮಾಡೋದು ಅಂತ ತೆಗೆದು ಬಿಡ್ತಾರೆ. ಆದರೆ ಒಳಗಿದ್ದಂಥ ಸರ್ದಾರ ಹೇಳ್ದ, ಇದು ಶಿವಾಜಿ ಮಹಾರಾಜರ ಆಜ್ಞೆ ಇದೆ, 6 ಗಂಟೆ ನಂತರ ತೆಗೆಯೋ ಹಾಗಿಲ್ಲ, ನೀವು ಬೆಳಗ್ಗೆ ಬನ್ನಿ, ಶಿವಾಜಿ ಮಹಾರಾಜರು ಬರಲಿ, ಅವ್ರ ಅಪ್ಪ ಬರಲಿ, ನಾವು ರಾತ್ರಿ ಕೋಟೆ ತೆಗೆಯೋದಿಲ್ಲ ಅಂದ. ಇಂತಹ ಒಂದು ಪರಾಕ್ರಮವನ್ನು ಕರೆಸಿದ್ರು ಶಿವಾಜಿ ಮಹಾರಾಜ. 1680ನೇ ಇಸ್ವಿನಲ್ಲಿ ಶಿವಾಜಿ ಮಹಾರಾಜರು ತೀರ್ಕೊಂಡ್ರು. 74ರಲ್ಲಿ ಅವ್ರದ್ದು ಪಟ್ಟಾಭಿಷೇಕ ಆಯ್ತು. 80ರಲ್ಲಿ ಸತ್ರು. ಸತ್ ಕೂಡಲೇ ಔರಂಗಜೇಬ್ ವಿಚಾರ ಮಾಡದ, ಶಿವಾಜಿ ಮಹಾರಾಜರು ಸತ್ರು, ಮುಗಿತು, ಒಳ್ಳೆಯ ಅವಕಾಶ. ಹೇಗೆ ವಿಜಯನಗರ ಸಾಮ್ರಾಜ್ಯ ಪತನ ಆಯ್ತೋ 2 ದಿನದಲ್ಲಿ ಮುಗಿಸ್ಬಿಡ್ತೀನಿ ಅಂತ ಆಗ್ರಾದಿಂದ ಲಕ್ಷ ಲಕ್ಷ ಸೈನಿಕರನ್ನು ಕರ್ಕೊಂಡು ಕೆಳಗಡೆ ಬಂದ. ಬರ್ಲಿಕ್ಕೆ 3-4 ತಿಂಗಳ ಹಿಡಿದಿರ್ಬೋದು. ಬಂದ, ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ದ. 7 ವರ್ಷ ಶಿವಾಜಿ ಮಹಾರಾಜರ ಪುತ್ರ ಸಂಭಾಜಿ ಮಹಾರಾಜರು ಯುದ್ಧ ಮಾಡಿದ್ರು. ಅವರು ಬಂದಿಯಾದ್ರು. ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ ಔರಂಗಜೇಬ್. ಅವರ ಮಗ ಇಲ್ಲ, ರಾಜ ಇಲ್ಲ, ಯಾರೂ ರಾಜ್ಯವನ್ನು ಆಳೋರಿಲ್ಲ. ಆದರೆ ಒಂದೇ ಒಂದು ಕೋಟೆ ಸುಲಭವಾಗಿ ನತಮಸ್ತಕವಾಗಲಿಲ್ಲ. ಒಂದೊಂದು ಸಣ್ಣ ಸಣ್ಣ ಕೋಟೆಯನ್ನು ಗೆಲ್ಲಬೇಕಾದ್ರೆ ಇಡೀ ಆ ಕೋಟೆ ಎಲ್ಲರನ್ನ ನಾಶ ಮಾಡಿದ ಮೇಲೆ ಆ ಕೋಟೆ ಅವರಿಗೆ ಲಭಿಸ್ತಾ ಇತ್ತು. ನಾನು ಇಡೀ ಭಾರತವನ್ನ ಅಲ್ಲಾಮಯ ಮಾಡ್ತಿದ್ದೆ, ಇಸ್ಲಾಂಮಯ ಮಾಡ್ತಿದ್ದೆ, ಹಾಳು ಶಿವಾಜಿ ಸರ್ವನಾಶ ಮಾಡಿಬಿಟ್ಟ ಅಂತ ಹತ್ತು ಔರಂಗಜೇಬ್ ಔರಂಗಾಬಾದ್ನಲ್ಲಿ ಸತ್ತ. ಅಂದ್ರೆ ರಾಜ ಹೋದ್ರು ಸಾಮಾನ್ಯ ಜನರಲ್ಲಿ ಸ್ವಧರ್ಮ ನಿಷ್ಠೆ, ಸ್ವರಾಜ್ಯ ನಿಷ್ಠೆ, ರಾಷ್ಟ್ರ ನಿಷ್ಠೆ, ರಾಷ್ಟ್ರಕ್ಕಾಗಿ ನಾನು ಮಾಡ್ತಾ ಇದ್ದಂಥ ಹೋರಾಟ ಇದು. ಶಿವಾಜಿಗಾಗಿ ಅಲ್ಲ, ಶಿವಾಜಿ ಮಹಾರಾಜನಿಗಾಗಿ ಅಲ್ಲ, ನನ್ನ ನಿಷ್ಠೆ ಶಿವಾಜಿಗಾಗಿ ಸತ್ಯ. ಆದರೆ ಶಿವಾಜಿ ಯಾರ ಪ್ರತಿನಿಧಿ? ಹಿಂದವಿ ಸ್ವರಾಜ್ಯದ, ಭಾರತದ, ರಾಷ್ಟ್ರದ ಪ್ರತಿನಿಧಿ. ಇದನ್ನ ಸಾಮಾನ್ಯ ಜನರಲ್ಲಿ ಬಿಂಬಿಸಿದ ಈ ರಾಷ್ಟ್ರ ಭಕ್ತಿಯ ಭಾವ, ಅಂತಹ ಮಹಾಪುರುಷನನ್ನು ನಾವು ನೆನಪು ಮಾಡ್ಕೊಳ್ಳದೆ ಇದ್ರೆ ಇನ್ನು ಯಾರನ್ನ ನೆನಪು ಮಾಡ್ಕೊಳ್ಳೋದು? ರಾಮನನ್ನ ಬಿಟ್ರೆ, ಕೃಷ್ಣನನ್ನ ಬಿಟ್ರೆ, ಅತ್ಯಂತ ಶ್ರೇಷ್ಠ ನಡವಳಿಕೆ ಯಾರ್ದಾದ್ರೂ ಇದ್ರೆ, ಕಲಿಯುಗದಲ್ಲಿ ಯಾರ್ದಾರು ಇದ್ರೆ ಶಿವಾಜಿ ಮಹಾರಾಜರದ್ದು. ರಾಜ್ಯವನ್ನು ನಡೆಸಿದ್ದು ಹೇಗೆ? ಅನ್ಯಾಯಕ್ಕೆ ಎಡೆಗೊಡಲಿಲ್ಲ. ಸಾಮಾನ್ಯ ಸೈನಿಕರಿಂದ ಹಿಡಿದು ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಪುರಸ್ಕಾರ, ತಪ್ಪು ಮಾಡಿದರೆ, ಅಪರಾಧ ಮಾಡಿದರೆ, ಎಂತಹ ದೊಡ್ಡ ವ್ಯಕ್ತಿ ಇದ್ರೂ ಕ್ಷಮೆ ಮಾಡುವ ಪ್ರಶ್ನೆನೇ ಇಲ್ಲ. ಇನ್ನು ಬಾಲಕನಾಗಿದ್ದ ಶಿವಾಜಿ 16-17 ವರ್ಷ, ಆಗಷ್ಟೇ 1-2 ಕೋಟೆ ಗೆದ್ದಿದ್ದ. ಆ ಸಂದರ್ಭದಲ್ಲಿ ಇವರ ಮಾವ ಅಂದರೆ ಇವರ ತಾಯಿಯ ದೂರದ ಸಂಬಂಧಿ ರಾಂझा ಪಾಟೀಲ್ 10 ಗ್ರಾಮಗಳ ಪ್ರಮುಖ, ಅವನು ಒಂದು ವಿಧವೆ ಮೇಲೆ ಅತ್ಯಾಚಾರ ಮಾಡಿದ. ಆ ವಿಧವೆ ಬಂದು
ಶಿವಾಜಿ ಮಹಾರಾಜರ ತಾಯಿ ಹತ್ರ ತನ್ನ ದುಃಖವನ್ನು ತೋಡ್ಕೊಂಡ್ಳು. ಆಗ ಮಾವನೇ ಈ ಕೆಲಸ ಮಾಡಿದಾಗ, ಅವನ ಜೊತೆಗೆ ನೂರಾರು ಜನರ ಬೆಂಬಲ ಇದ್ದಾಗ ಶಿವಾಜಿ ಎದುರುಗಡೆಗೆ ಈ ವಿಷಯ ಬಂತು. ಈ ಅಪ್ಪ ಪಟೇಲ್ ಇದ್ನಲ್ಲ, ರಾಂಜೆ ಪಟೇಲ್, ಶಕ್ತಿಶಾಲಿನೂ ಇದ್ದ. ಶಿವಾಜಿ 17 ವರ್ಷ, ಅವನಿಗೆ 45-50 ವರ್ಷ, ಇಡೀ ಊರಲ್ಲಿ ಅವನು ಪ್ರಸಿದ್ಧಿ ಅಂತ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜ ಆಜ್ಞೆ ಕೊಟ್ಟಿದ್ದೇನು, ಅವನ ಕಾಲು ಕೈ ಕಟ್ಕೊಂಡು ಕರ್ಕೊಂಡ್ಬನ್ನಿ ಅಂದ. ಕಾಲು ಕೈ ಕಟ್ಟಿ ಕರ್ಕೊಂಡು ಬಂದರು. ಕರ್ಕೊಂಡು ಬಂದ ನಂತರ ಶಿವಾಜಿ ಮಹಾರಾಜರು ಕೊಟ್ಟಂಥ ಶಿಕ್ಷೆ ಏನು ಗೊತ್ತಾ? ಯಾವ ಕೈ ಕಾಲುಗಳಿಂದ ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದ, ಯಾವ ವಿಧವೆ ತಾಯಿ ಮೇಲೆ ಅತ್ಯಾಚಾರ ಮಾಡಿದ, ಆ ಕಾಲು ಕೈ ಎರಡನ್ನು ಕತ್ತರಿಸಿ ಹಾಕ್ರಿ ಅಂದ. ಮಾವನ ಮೇಲೆ ಕರುಣೆ ತೋರಲಿಲ್ಲ, ಶಕ್ತಿಶಾಲಿಯ ಮೇಲೆ, ಗುಂಡಾನ ಮೇಲೆ ಕರುಣೆ ತೋರಲಿಲ್ಲ. ಶಿವಾಜಿ ಮಹಾರಾಜರ ರಾಜ್ಯ ಅಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂತ ರಾಜ್ಯ ಅಂತ ಸ್ಥಾಪನೆ ಮಾಡಿದ. ಇದು ಶಿವಾಜಿ ಮಹಾರಾಜರ ರಾಜ್ಯ. ಇಂಥ 10 ಉದಾಹರಣೆಗಳನ್ನು ಕೊಡಬಹುದು. ರಾಜ್ಯ ನಡೆಸೋದು ಹೇಗೆ? ಇವತ್ತು ನಮ್ಮ ದೇಶದಲ್ಲಿ ಮೊದಲು ಸಾಗರಿ ಸೀಮಾ ಅಂದರೆ ಸಮುದ್ರದ ಸೀಮೆ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ. ಆದರೆ ಶಿವಾಜಿ ಮಹಾರಾಜರು ಸಿಂಧುದುರ್ಗದ ಕೋಟೆಯನ್ನು ಕಟ್ಟಿದ್ರು, ನೌಕಾಯಾನವನ್ನು ಪ್ರಾರಂಭ ಮಾಡಿದ್ರು, ನೌಕಾ ಪಡೆಯನ್ನು ನಿರ್ಮಾಣ ಮಾಡಿದ್ರು, ಗುಪ್ತಚರ ಯಂತ್ರ, ಔರಂಗಜೇಬನಿಗೂ ಗೊತ್ತಾಗದಷ್ಟು ಗುಪ್ತಚರ ಯಂತ್ರವನ್ನು ಸ್ಥಾಪನೆ ಮಾಡಿದ್ರು. ಎಷ್ಟು ಉದಾಹರಣೆ ಹೇಳಬಹುದು. ಜೀವನದಲ್ಲಿ, ಸಮಾಜದಲ್ಲಿ ಹೇಗೆ ಪರಿವರ್ತನೆ ತರಬೇಕು, ಸಾಮಾನ್ಯ ಜನರಲ್ಲಿ ಹೇಗೆ ದೇಶಭಕ್ತಿಯನ್ನು ನಿರ್ಮಾಣ ಮಾಡಬೇಕು, ಅದನ್ನು ಕಲಿಸ್ಕೊಟ್ಟಂಥ ಶ್ರೇಷ್ಠ ಕಾರ್ಯ ಶಿವಾಜಿದು. ಕೊನೆಯದಾಗಿ ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ಶಿವಾಜಿ ಮಹಾರಾಜರು ಆಗ್ರಾದಲ್ಲಿ ಬಂದಿಯಾದಾಗ ಕೇವಲ ಒಬ್ಬರೇ ಇರಲಿಲ್ಲ, ಅವ್ರ ಮಗ ಇದ್ದ. ಅವ್ರ ಮಗನ ವಯಸ್ಸು 12 ವರ್ಷ. ಸಂಭಾಜಿ ಅವನು ಜೊತೆಗಿದ್ದ, ಅವನು ಜೈಲಲ್ಲಿದ್ದ. ಶಿವಾಜಿ ಮಹಾರಾಜರು ಆಗ್ರಾದಿಂದ ತಪ್ಪಿಸ್ಕೊಂಡ ನಂತರ ಅವನು ಹೊರಗಡೆ ಬಂದ ನಂತರ ಶಿವಾಜಿ ಮಹಾರಾಜರು ವಿಚಾರ ಮಾಡಿದ್ರು, ಆಗ್ರಾದಿಂದ ಮುಸಲ್ಮಾನರ ಎಲ್ಲ ಪಹರೆ ನಡುವೆ ನಾನು ವಾಪಸ್ ರಾಯಗಢಕ್ಕೆ ತಲುಪಬೇಕಾದ್ರೆ ಈ ಬಾಲಕ ನನ್ನ ಜೊತೆಗಿದ್ರೆ ತಲುಪೋದು ಬಹಳ ಕಷ್ಟ. ಅದಕ್ಕಾಗಿ ಶಿವಾಜಿ ಮಹಾರಾಜ ಬುದ್ಧಿವಂತಿಕೆ ಏನು ನೋಡಿ, ಅವರು ಮಥುರಾದಲ್ಲಿ ಒಬ್ಬ ಪಂಡಿತರ ಮನೆಯಲ್ಲಿ ಆತನನ್ನು ಇಟ್ಟರು. ಮತ್ತು ಇವರು ಬರುವಾಗ ದಾರಿ ಸೀದಾ ಬರಲಿಲ್ಲ, ಅವರು ಅಲ್ಲಿಂದ ಒರಿಸ್ಸಾಕ್ಕೆ ಹೋದರು. ಒರಿಸ್ಸಾದಿಂದ ಆಂಧ್ರದ ಮೂಲಕ ಮಹಾರಾಷ್ಟ್ರದ ರಾಯಗಢಕ್ಕೆ ಹೋಲಿದ್ರು. ಏನಂತಾರೆ ಬುದ್ಧಿವಂತಿಕೆಗೆ? ಹೇಗೆ ನೋಡಿ. ಅದನ್ನು ಬಿಡಿ, ಮಗನನ್ನ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇಟ್ಟರು. ಇವರು ಕ್ಷತ್ರಿಯ ರಾಜ ಬ್ರಾಹ್ಮಣನಲ್ಲಿ ತನ್ನ ಮಗನನ್ನ ಇಟ್ಟ. ಮನೆಗೆ ಬಂದರು, ವಾಪಸ್ ಬಂದರು. ಮನೆಯವರಿಗೆ ಗೊತ್ತಿರಲಿಲ್ಲ ಇವರು ಬರೋದು. ಆಶ್ಚರ್ಯ ಆಯಿತು, ತಾಯಿಗೆ, ಹೆಂಡತಿಗೆ, ಎಲ್ರಿಗೂ ಆಶ್ಚರ್ಯ. ಬಂದ ಮೇಲೆ ಮಗ ಬರಲಿಲ್ಲ. ಎಲ್ಲಿ ಹೋದ ಮಗ ಅಂತ ಕೇಳಿದ್ರೆ ಮಗ ಸತ್ತು ಹೋದ ಅಂತ ಹೇಳಿದ್ರು. ಮಗ ಸತ್ತು ಹೋದ. ಬರುವಾಗ ಜಾಗದಲ್ಲಿ ಇಂಥ ದೂರದಿಂದ ಬರಬೇಕಾಗಿತ್ತು, ಆ ವೇಗವನ್ನು ತಾಳ್ಕೊಳ್ಳಿಕ್ಕಾಗದೆ ಅವನು ತೀರ್ಕೊಂಡು ಬಿಟ್ಟ ಅಂತ ಹೇಳಿದ್ರು. ಮಗನ ಶ್ರಾದ್ದ ಮಾಡಿದ್ರು. ಔರಂಗಜೇಬನವರೆಗೆ ಸುದ್ದಿ ತಲುಪ್ತು, ಮಗ ಸತ್ತೋದ. ಔರಂಗಜೇಬನ ಪಹರೆ ಶಿಥಿಲವಾಗೋಯ್ತು. ಅದಾದ ಮೇಲೆ ಇವರು ಮಥುರಾಕ್ಕೆ ಸುದ್ದಿ ಕೊಟ್ಟರು, ನನ್ನ ಮಗನನ್ನು ಕರ್ಕೊಂಬನ್ನಿ ಅಂತ. ಆತ ಕರ್ಕೊಂಬರ್ತಾ ಇದ್ದ. ಸ್ವಲ್ಪ ದಾರಿಯನ್ನು ಪರಿಕ್ರಮ ಮಾಡಿ ಮಧ್ಯ ಬರ್ತಾ ದೂರದಲ್ಲಿ ಬಂದ ನಂತರ ಒಂದು ಕಡೆಗೆ ಒಬ್ಬ ಪೊಲೀಸ್ ಅಂದರೆ ಒಬ್ಬ ಸೈನಿಕನ ಕೈಗೆ ಸಿಕ್ಕಿಬಿದ್ರು. ಇವರಿಗೆ ಡೌಟ್ ಬಂತು, ಅವರಿಗೆ ಸೈನಿಕರಿಗೆ. ಅಪ್ಪ ಮಗನ ರೀತಿ ಇಲ್ಲ. ಏನು ಕೇಳಿದ್ರೆ ಹೇಳ್ತಾರೆ ನನ್ನ ಮಗ ಅಂತಿದ್ದಾರೆ. ಇವನು ಯಾರು? ನನ್ನ ಮಗ. ಜುಟ್ಟ ಬಿಟ್ಟಿದ್ದಾರೆ, ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದಾರೆ, ಅದೇ ರೀತಿ ಕರ್ಕೊಂಡು ಬಂದಿದ್ದಾರೆ, ಬ್ರಾಹ್ಮಣನ ವೇಷ ಹಾಕಿದ್ದಾರೆ, ಅದೆಲ್ಲ ಸರಿ. ಆದರೆ ನೋಡಿದ್ರೆ ಮಗನ ಥರ ಕಾಣ್ತಾ ಇಲ್ಲ. ಡೌಟ್ ಬಂದ್ಬಿಡ್ತು ಅವರಿಗೆ. ಆಗ ಅವರಂದ್ರು, ನೀನು ಇವನ ಮಗ ಅಲ್ಲ ಅಂತ ನಮ್ಗೆ ಡೌಟ್ ಬರ್ತಾ ಇದೆ. ಇಲ್ಲ, ನನ್ನ ಮಗ ಅಂದ. ನಿನ್ನ ಮಗನೇ ಆಗಿದ್ರೆ ನೀವಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಎಂದರು. ಇವತ್ತು ಕ್ಷತ್ರಿಯರು ಬ್ರಾಹ್ಮಣರು ಒಂದೇ ತಟ್ಟೆಯಲ್ಲಿ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಊಟ ಮಾಡ್ತಾರ? ಸಾಧ್ಯ ಇದೆಯಾ? ಆದರೆ ಬ್ರಾಹ್ಮಣನಾದಂತಹ ಒಬ್ಬ ನಿಷ್ಠಾವಂತ ಬ್ರಾಹ್ಮಣ ಶಿವಾಜಿ ಮಹಾರಾಜನ ಮಗನ ಜೊತೆಗೆ ಒಂದು ಕ್ಷಣ ವಿಚಾರ ಮಾಡಲಿಲ್ಲ. ತನ್ನಿ ತಟ್ಟೆಯಿಂದ ಒಟ್ಟಿಗೆ ಸೇರಿ ಇಬ್ರು ಅಪ್ಪ ಮಕ್ಕಳಂತೆ ಊಟ ಮಾಡಿದ್ರು. ಸಂಶಯ ನಿವಾರಣೆ ಆಯಿತು, ವಾಪಸ್ ಬಂದರು.
ಸಮಾಜದಲ್ಲಿ ರಾಷ್ಟ್ರಕ್ಕಾಗಿ ನನ್ನ ಜಾತಿ, ಪಂಥ, ಸಂಪ್ರದಾಯ, ಪದ್ಧತಿಗಳು ಇದೆಲ್ಲವನ್ನ ತ್ಯಜಿಸಿ ರಾಷ್ಟ್ರಕ್ಕಾಗಿ ಎಲ್ಲವನ್ನ ಮಾಡ್ತೀನಿ ಅನ್ನುವಂಥ ಭಾವವನ್ನು ಬೆಳೆಸಿದಂಥ ಶ್ರೇಷ್ಠ ಸಂಗತಿ ಶಿವಾಜಿ ಮಹಾರಾಜರು. ಅದಕ್ಕಾಗಿ ಅವರ ಪಟ್ಟಾಭಿಷೇಕ ಇದು ಒಬ್ಬ ರಾಜನ ಪಟ್ಟಾಭಿಷೇಕ ಅಲ್ಲ. ಸತ್ತು ಹೋಗ್ತಾ ಇದ್ದಂಥ ಹಿಂದೂ ಸಮಾಜದಲ್ಲಿ ನವಚೈತನ್ಯವನ್ನು ನಿರ್ಮಾಣ ಮಾಡಿ ಮೂರ್ತಿಗೆ ಜೀವವನ್ನು ತುಂಬಿದಂತಹ ಆ ಮಹಾಪುರುಷನ್ನ ನಾವು ನೆನಪು ಮಾಡಿಕೊಳ್ಳದೇ ಇದ್ದರೆ ಭಾರತವನ್ನು ಕಟ್ಟೋದು ಹೇಗೆ? ಭಾರತವನ್ನು ಕಟ್ಟೋದು ಹೇಗೆ? ಹೀಗಾಗಿ ಭಾರತವನ್ನು ಕಟ್ಟಬೇಕಾದ್ರೆ ಶಿವಾಜಿ ಮಹಾರಾಜರ ಆ ಜೀವನವನ್ನು ನೆನಪು ಮಾಡಿಕೊಳ್ಬೇಕು, ಒಂದೊಂದು ಘಟನೆಯನ್ನು ನೆನಪು ಮಾಡಿಕೊಳ್ಬೇಕು. ಅಂಥ ಶ್ರೇಷ್ಠ ಶಿವಾಜಿಯ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಅವರನ್ನು ಆರತಿ ಬೆಳಗಿ ಪುಷ್ಪಾರ್ಚನೆ ಮಾಡಿ ನಮಸ್ಕಾರ ಮಾಡಿದರೂ ಸಾಲದಿಲ್ಲ. ಅವರು ಒಂದೊಂದು ಗುಣವನ್ನು ನಮ್ಮಲ್ಲಿ ಪ್ರತ್ಯಕ್ಷ ಜೀವನದಲ್ಲಿ ಆಚರಿಸುವ, ರಾಷ್ಟ್ರದ ಹಿತಕ್ಕಾಗಿ ಬದುಕುವ, ಪ್ರತಿಯೊಬ್ಬರಲ್ಲಿ ರಾಷ್ಟ್ರಭಕ್ತಿಯನ್ನು ಕಾಣುವ ನಮ್ಮ ಸ್ವಭಾವ ಆಗಬೇಕು. ನಮ್ಮೆಲ್ಲರ ಪ್ರಯತ್ನದಿಂದ ಭಾರತ ಶಿವಾಜಿ ಮಹಾರಾಜರ ಕನಸಿನ ರಾಷ್ಟ್ರವಾಗಲಿ, ಅಂಥ ಒಂದು ಶ್ರೇಷ್ಠತೆ ಭಾರತಕ್ಕೆ ಬರಲಿ, ಅದನ್ನು ನಮ್ಮ ಕಣ್ಣಿನಿಂದ ನೋಡುವಂತೆ ಆಗಲಿ ಅಂತ ಆ ಶ್ರೀದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಶ್ರೀರಾಮ್.